ಸಿರಿ ಟೂರ್ಸ್ ಅಂಡ್ ಟ್ರಾವೆಲ್ 13 ದಿನಗಳ ಕಾಲ ಕಾಶಿ ಅಯೋಧ್ಯ ಪ್ರಯಾಗ್ರಾಜ್ ಸ್ಪೆಷಲ್ ಯಾತ್ರೆ ಜೊತೆಗೆ 5 ಶಕ್ತಿ ಪೀಠಗಳು, ಕಾಫಿ, ಟಿಫನ್, ಊಟ ಸೇರಿ ಸಾಮೂಹಿಕ ವಸತಿ ಸೇರಿ ಸೆಮಿ ಸ್ಲೀಪರ್ ಬಸ್, ಸೀಟು ಒಂದಕ್ಕೆ 21,000 13 ದಿನಗಳ ಕಾಲ ಕಾಶಿ ಅಯೋಧ್ಯ ಪ್ರಯಾಗ್ರಾಜ್ ಸ್ಪೆಷಲ್ ಯಾತ್ರೆ. ಬನ್ನಿ, ಹಿಂದೆ ಬುಕ್ ಮಾಡಿ 6,000 ಅಡ್ವಾನ್ಸ್ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಸಂದರ್ಶಿಸುವ ಸ್ಥಳಗಳು: ಮಹಾನಂದಿ, ಯಾದಗಿರಿ ಬೆಟ್ಟ, ಭದ್ರಾಚಲಂ, ಪರ್ಣಶಾಲ, ಅನ್ನಾವರಂ, ಪಿಠಾಪುರ ಶಕ್ತಿಪೀಠ, ದ್ರಾಕ್ಷಾರಾಕ್ಷಂ ಶಕ್ತಿಪೀಠ, ಸಿಂಹಾಚಲಂ, ವಿಶಾಖಪಟ್ಟಣಂ, ಪೂರಿ, ಕೋಣಾರ್ಕ್, ಭುವನೇಶ್ವರ್, ಗಯಾ, ಸರ್ವಮಂಗಲ ಶಕ್ತಿಪೀಠ, ಬುದ್ಧಗಯಾ, ಅಯೋಧ್ಯ, ಸೀತಮುಡಿ, ತ್ರಿವೇಣಿ ಸಂಗಮ, ಲಲಿತಾದೇವಿ ಶಕ್ತಿಪೀಠ, ಪ್ರಯಾಗರಾಜ್, ಬನಾರಸ್, ಕಾಶಿ ವಿಶಾಲಾಕ್ಷಿ ಶಕ್ತಿಪೀಠ, ಚಿತ್ರಕೂಟ್, ಸರ್ನದ್, ಸ್ವರ್ಣರೇಖಾ ನದಿ, ಸ್ವರ್ಣಗಿರಿ. ಒಟ್ಟು 26 ಸ್ಥಳಗಳು. ಹಿಂದೆ ಬುಕ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರ್ಗನೈಸರ್ ಗುರುಪ್ರಸಾದ್ 9036078788, ಸತ್ಯ ಲೋಕೇಶ್ 9483158169. ಪಾವಗಡ ತಾಲೂಕಿನ ಕಾರ್ಯನಿರ್ವಹಣಾಧಿಕಾರಿಗಳಂತ ಉತ್ತಮ್ ಅವರು ಉತ್ತಮ ಆಡಳಿತಗಾರರು. ಪಿಡಿಒಗಳು, ಪಾವಗಡ ತಾಲೂಕಿನ ಪಿಡಿಒಗಳು ಗ್ರಾಮ ಪಂಚಾಯಿತಿಯ ಅನುದಾನವನ್ನು ದೋಚುತ್ತಿದ್ದಾರೆ, ನುಗ್ಗಿ ನೀರು ಕುಡಿಯುತ್ತಿದ್ದಾರೆ ಎಂದು ಕರ್ನಾಟಕ ಭೀಮಸೇನೆಯ ಪಾವಗಡ ತಾಲೂಕು ಘಟಕದ ಆಯುಷ್ಮಾನ್ ಆಲಿಶ್ ಎನ್ನುವರು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋವೊಂದು ಮಾಡಿ ಅರಿಯಬಿಟ್ಟಿದ್ದಾರೆ. ಬನ್ನಿ, ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ. ತಾಲೂಕಿನ ಸರ್ವ ಮತದಾರರಿಗೂ ಮತ್ತು ನನ್ನ ಪ್ರೀತಿಯ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಎಚ್ ವಿ ವೆಂಕಟೇಶಣ್ಣನವರಿಗೂ ಸಹ ನಮಸ್ಕಾರ ಮಾಡುತ್ತಾ, ಇದರ ಮುಖ್ಯ ವಿಷಯವನ್ನು ನಮ್ಮ ಪಾವಗಡ ತಾಲೂಕಿನ ಜನರಿಗೆ ಹೇಳಬೇಕಾಗಿದೆ, ಅನಿವಾರ್ಯ ಬಂದಿದೆ. ಯಾಕಪ್ಪ ಅಂದರೆ ಬಹುಶಃ ಪಾವಗಡ ತಾಲೂಕಲ್ಲಿ ಎಲ್ಲ ಇಲಾಖೆಗಳು ಸರ್ವತೋಮುಖವಾಗಿ ಅಭಿವೃದ್ಧಿನ ಎತ್ತಿ ಹಿಡಿತಾ ಇದ್ದಾರೆ. ಆದರೆ ಇವತ್ತು ಪಾವಗಡ ತಾಲೂಕಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯಿತಿಗಳಲ್ಲಿರ್ತಕ್ಕಂಥ PDOಗಳು, SDOಗಳು ಮತ್ತು ಕಂಪ್ಯೂಟರ್ ಆಪ್ರೇಟರ್ ಏನಿದ್ದಾರೋ ಈ ಒಂದು ಅಧಿಕಾರಿಗಳು ಆಯಾ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಸಾರ್ವಜನಿಕವಾಗಿ ಸರ್ಕಾರದಿಂದ ಬಂದಿರತಕ್ಕಂಥ ಅನುದಾನಗಳನ್ನು ದೋಚುವಂಥ ಕೆಲಸ ಮಾಡ್ತಿದ್ದಾರೆ ಪಾವಗಡ ತಾಲೂಕಲ್ಲಿ. ಬಹುಶಃ ಕೆಲವು ಪಂಚಾಯಿತಿಗಳ ಒಂದು ದಾಖಲೆ ನನ್ನ ಹತ್ರ ಇದೆ. ಏನು ನಮ್ಮ ಪಾವಗಡ ತಾಲೂಕಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಒಂದು ಘನ ವಿಲೇವಾರಿ ಘಟಕದ ವಾಹನಗಳು ಬಂದಿದ್ದಾವೋ ಎಷ್ಟು ವಾಹನಗಳು ಬಂದಿದ್ದಾವೆ, ಎಷ್ಟು ವಾಹನಗಳನ್ನು PDOಗಳು ತಮ್ಮ ಹೆಸರಿಗೆ ಅದನ್ನು ಮುದ್ರಣ ಮಾಡಿಕೊಂಡು ನೋಂದಣಿ ಮಾಡಿಕೊಂಡು ತಮ್ಮ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಅಂತ ದುರಾಡಳಿತ ವ್ಯವಸ್ಥೆ ನಮ್ಮ ಪಾವಗಡ ತಾಲೂಕು ಗ್ರಾಮ ಪಂಚಾಯಿತಿಗಳಲ್ಲಿ ನಡೀತಾ ಇದೆ. ಬಹುಶಃ PDOಗಳು ಇತ್ತೀಚೆಗೆ ಒಬ್ಬ ಉತ್ತಮ್ ಎಂಬತಕ್ಕಂಥ ಬಂದಿದ್ದರು. ಈ PDOಗಳ ಒಂದು ಸಂಪೂರ್ಣ ಇವರು ಒಂದು ದುಂದು ವೆಚ್ಚ ಮತ್ತು ಇವರ ಒಂದು ಏನು ದುರಾಡಳಿತ ವ್ಯವಸ್ಥೆಗೆ ಸಂಪೂರ್ಣ ಬ್ರೇಕ್ ಹಾಕಿದರು ಉತ್ತಮ್ ಕುಮಾರ್ ಎಂಬತಕ್ಕಂಥ ಆದರೆ ಏನಾಯಿತು ಪಾಪ ಉತ್ತಮ್ ಕುಮಾರ್ ಎಂಬತಕ್ಕಂಥ ಸಾರು ಒಂದೇ ಒಂದು ತಪ್ಪು ಮಾಡಿಬಿಟ್ರು. ಏನು ಪಾವಗಡ ತಾಲೂಕು ಪಂಚಾಯತ್ ಆಡಳಿತ ಇರ್ತಕ್ಕಂಥ ಮಳಿಗೆಗಳಿಗೆ ಕನಿಷ್ಠ 500 ರೂಪಾಯಿನ ಕೊಡ್ತಾಯಿದ್ರಂತ ಇಷ್ಟು ದಿವಸ. ಅದೇ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಒಂದು ಅಂಗಡಿಗೆ 500 ರೂಪಾಯಿ ಅಂದರೆ ಅದು ನಮ್ಮ ಪಾವಗಡ ತಾಲೂಕಿಗೆ ನಾಚಿಕೆ ಗೇಡು. ಯಾಕಪ್ಪ ಅಂದರೆ ಕನಿಷ್ಠ ಅದು ವಾಣಿಜ್ಯ ಮಳಿಗೆಗಳು ಅಂದರೆ ಟ್ಯಾಕ್ಸ್, ಕಮರ್ಷಿಯಲ್ ಟ್ಯಾಕ್ಸ್ ಬರುತ್ತೆ. ಸೊ ಟ್ಯಾಕ್ಸ್ ಇರುವಾಗ ಕನಿಷ್ಠ ಪಕ್ಷ ತಾಲೂಕು ಆಡಳಿತದಿಂದ ಕೊನೆ ಪಕ್ಷ ಆವತ್ತಿನ ಒಂದು ಪರಿಸ್ಥಿತಿಗೆ ತಗ್ಗಟ್ಟಾಗಿ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದು ಕಾನೂನಿನ ನಿಯಮದಲ್ಲಿದೆ. ಆ ಒಂದು ಕಾನೂನು ನಿಯಮವನ್ನು ಪಾಲಿಸ್ಲಿಕ್ಕೆ ಹೋಗಿದ್ದರು. ಆದರೆ ಏನು ಮಾಡ್ತೀರಾ, ಆ ವ್ಯಕ್ತಿ ಉತ್ತಮ್ ಎಂಬತಕ್ಕಂಥ ಅವರು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡ್ತಿದ್ರು. PDOಗಳು ಬೆಳಗ್ಗೆ ಬಂದರೆ ಒಂದು 10 ನಿಮಿಷ ಇಲ್ಲ 1 ಗಂಟೆ ಇರ್ತಿದ್ರು ಅಷ್ಟೇ ಪಂಚಾಯಿತಿಗಳಲ್ಲಿ. ಇನ್ನು ಮಿಕ್ಕಿರೋ ಟೈಮಲ್ಲಿ ಅವ್ರು ಎಲ್ಲಿರ್ತಿದ್ರೇನೋ ನನಗೂ ಗೊತ್ತಿಲ್ಲ. ಆದರೆ ಅದನ್ನೆಲ್ಲ ನಿಯಂತ್ರಣ ಮಾಡಿ PDOಗಳನ್ನು ಸಂಪೂರ್ಣವಾಗಿ ಪಂಚಾಯಿತಿಗಳೆಲ್ಲ ಕೂರಿಸೋ ಕೆಲಸ ಮಾಡಿದರು. ಆದರೆ ಕಾಳು PDOಗಳಿಗೆ ಇವರು ಒಂದು ಬಿಸಿ ತುಪ್ಪವಾಗಿ ಕಾಡ್ತಾಯಿದ್ರು ಪಾವಗಡ ತಾಲೂಕಲ್ಲಿ. ಆದರೆ ಈ ಪಾವಗಡ ತಾಲೂಕಿನ ಜನರು ಸಮೇತ ಹೆಂಗಪ್ಪ ಅಂದರೆ ನಮ್ಮ ಲೀಡರ್ಗಳು ಏನಪ್ಪ ಅಂದರೆ ಎಲ್ಲ ಒಂದು ಕಡೆ ಸುಭದ್ರವಾಗಿರ್ತಕ್ಕಂಥ ಪ್ರಾಮಾಣಿಕ ಆಡಳಿತವನ್ನು ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ಒಂದು ಕಡೆ ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಪಾವಗಡ ತಾಲೂಕಿನ ನಮ್ಮ ಪಕ್ಷಗಳ ಲೀಡರ್ಗಳಾಗಿರ್ಬೋದು, ಮುಖಂಡರಾಗಿರ್ಬೋದು. ಬಹುಶಃ ಇವತ್ತೇನಾದರೂ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಆ ಪಕ್ಷದ ಮುಖಂಡರೇ ಬಹುಪಾಲು ದೋಚುವಂಥ ಕೆಲಸ ಮಾಡ್ತಿದ್ದಾರೆ. ಯಾವುದೇ ಒಂದು ಸಾರ್ವಜನಿಕವಾಗಿ ನಮ್ಮ ತಾಲೂಕಲ್ಲಿ ಸಾರ್ವಜನಿಕರಿಗೆ ಸಿಗ್ತಕ್ಕಂಥದ್ದು 10% ಆದರೆ ಲೀಡ್ರ್ಗಳಿಗೆ 90% ದುಡ್ಡು ಮಾಡಿಕೊಂಡು ಏನೋ ಒಂದು ದಾದಾಗಿರಿ ಮಾಡಿಕೊಂಡು ಒಬ್ಬರನ್ನ ತೇಜೋವಧೆ. ಈಗ ಯಾರೋ ಒಬ್ಬ ವ್ಯಕ್ತಿ ಅವರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಆ ವ್ಯಕ್ತಿ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿಕೊಂಡು ಆ ವ್ಯಕ್ತಿಯನ್ನು ಕೆಳಮಟ್ಟದಲ್ಲಿ ಶಾಸಕರಿಗೆ ಇಲ್ಲ ಸಲ್ಲದ ದೂರುಗಳನ್ನು ಸಲ್ಲಿಸುತ್ತಾ ಆ ಗ್ರಾಮದಲ್ಲಿ ನಿಜವಾದ ಕಾರ್ಯಕರ್ತರನ್ನು ಮೂಲೆ ಗುಂಪು ಮಾಡ್ತಿದ್ದಾರೆ. ಆ 420 ಕಾರ್ಯಕರ್ತರನ್ನು ಮೇಲ್ಪಂತಿಗೆ ಬಕೆಟ್ ಇಟ್ಕೊಂಡು ಶಾಸಕರ ಹಿಂದೆ ಮುಂದೆ ಸುತ್ತಾಡಿಕೊಂಡು ಅಣ್ಣ ನಾನು ಅಟ್ಲಣ್ಣ, ನಾನು ಇಟ್ಲಣ್ಣ, ನಾದೇ ಅಣ್ಣ ಅಂತ ಬರೀ ನಮ್ಮ ತಾಲೂಕಲ್ಲಿ ನಮ್ಮ ಶಾಸಕರ ಹತ್ರ ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಪ್ರಕಾರ 90% ಕಾರ್ಯಕರ್ತರು ವೋಟರ್ಸ್ ಇರೋದು ಊರಲ್ಲಿ. ಆದರೆ ಶಾಸಕರ ಸುತ್ತಮುತ್ತ ತಿರುಗ್ತಕ್ಕಂಥ ಕೆಲವು ಮುಖಂಡರಿದ್ದಾರೆ.
ಅವರೆಲ್ಲ ಬಹುಶಃ ನನ್ನ ಪ್ರಕಾರ ಅವ್ರ ಸ್ವಾರ್ಥಕ್ಕೋಸ್ಕರ ನಿಮ್ಮ ಹಿಂದೆ ಓಡಾಡ್ತಾ ಇದ್ದಾರೆ. ದಯವಿಟ್ಟು ಅವ್ರಿಗೂ ಅವಕಾಶ ಮಾಡಿಕೊಡಿ ಬದುಕಲಿಕ್ಕೆ, ಬೇಡ ಅಂತ ಹೇಳ್ತಕ್ಕಲ್ಲ, ಬೇಡ ಹೇಳಕ್ಕೆ ಹೋಗೋದಿಲ್ಲ. ಆದರೆ ಮೊದಲು ಹೇಳಿ ಅವ್ರಿಗೆ, ನಿಮ್ಮ ಗ್ರಾಮಗಳಲ್ಲಿ ಸಂಘಟನೆ ಮಾಡಿ, ನಿಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಕೊಟ್ಟು, ಎಷ್ಟೋ ಜನ ಗಂಗಾ ಕಲ್ಯಾಣಿ ಏನು ಬೋರ್ವೆಲ್ ಬಂದಿದ್ದಾವೋ ಆ ಬೋರ್ವೆಲ್ಗಳೆಲ್ಲ ಈ ಲೀಡ್ರುಗಳಿಗೆ ಪಾಲಾಗಿದ್ದಾವೆ. ನಿಜವಾದ ಕಟ್ಟಕಡೆ ವ್ಯಕ್ತಿಗೆ ನಮ್ಮ ತಾಲೂಕಲ್ಲಿ ಬೋರ್ವೆಲ್ ಹೋಗಿಲ್ಲ. ಬರೀ ಲೀಡ್ರುಗಳು ಅವ್ರ ಕುಟುಂಬಗಳಿಗೆ ಎಷ್ಟೋ ಇದ್ದಾವೆ, ಬೇಕಾದ್ರೆ ಪಟ್ಟಿ ಕೊಡ್ತೀನಿ ಬೇಕಾದರೆ. ದಯವಿಟ್ಟು ಮುಂಬರುವ ದಿನದಲ್ಲಿ ನಮ್ಮ ಶಾಸಕರು, ನನ್ನ ಪ್ರೀತಿಯ ಜನಪ್ರಿಯ ಶಾಸಕರು ವೆಂಕಟೇಶಣ್ಣವರು ನನ್ನ ಪ್ರಕಾರ ಅವರು ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ, ಒಳ್ಳೆಯ ಅಭಿವೃದ್ಧಿ ಕೆಲಸ ಮಾಡ್ತಿದ್ದಾರೆ. ದಯವಿಟ್ಟು ನೀವು ಪ್ರತಿ ಹಳ್ಳಿಗೂ ಬರಬೇಕು. ಪ್ರತಿ ಹಳ್ಳಿಗೂ ಬಂದು ನಿಮ್ಮ ಹಿಂದೆ ಮುಂದೆ ಸುತ್ತಾಡ್ತಾರಲ್ಲ, ಅವ್ರ ಕೆಪಾಸಿಟಿ ಏನು, ಅವ್ರ ಯೋಗ್ಯತೆ ಏನು ಅಂತೇಳಿ ನಿಮ್ಮ ಮುಂದೆನೇ ಗೊತ್ತಾಗುತ್ತೆ. ನಿಮ್ಮ ಯಾವ್ಯಾವ ಊರು ಲೀಡ್ರು ಇರಲಿ, ಅವರು ಬೆಳೀಲಿ, ಬೇಡ ಅಂತ ಹೇಳಲ್ಲ, ಅವ್ರ ಯೋಗ್ಯತೆ ಏನು, ಅವ್ರ ಕೆಪಾಸಿಟಿ ಏನು ಅಂತೇಳಿ ದಯವಿಟ್ಟು ಇನ್ನು ಮುಂಬರುವ ದಿನಗಳಲ್ಲಾದರೂ ನೀವು ಪ್ರತಿ ಹಳ್ಳಿಗೆ ಬಂದು ಅಲ್ಲಿನ ಸಮಸ್ಯೆನ ಕೇಳಿ ಪರಿಹಾರ ಬೇಕಾದ ನಿಧಾನಕ್ಕೆ ಮಾಡಿಕೊಡಿ ಸರ್. ದಯವಿಟ್ಟು ನಮಗೇನು ಬೇಜಾರಿಲ್ಲ. ಆದರೆ ನಮ್ಮ ಕಾರ್ಯಕರ್ತರಿಂದ ನಿಮಗೆ ಎಲ್ಲೋ ಒಂದು ಕಡೆ ಕೆಟ್ಟ ಹೆಸರು ಬರ್ತಾಯಿದೆ. ಅಂಥ ಕಾರ್ಯಕರ್ತರನ್ನು ಅವಾಯ್ಡ್ ಮಾಡಬೇಕಂತ ಕೇಳ್ಕೊಂಡು ನಾನು 2 ಮಾತು ಮುಗಿಸ್ತೀನಿ. ಜೈ ಭೀಮ್. ಕೇಳಿಸ್ಕೊಂಡ್ರಲ್ಲ ಆಲೇಶ್ ಹೇಳಿರೋದ ಮಾತನ್ನು. ನನಗನಿಸಿದೆ ಒಂದು ರೀತಿಯಾಗಿ ಅರ್ಥಪೂರ್ಣವಾದಂಥ ಒಂದು ವಿಡಿಯೋವನ್ನು ಮಾಡಿ ಅರಿಯಬಿಟ್ಟಿದ್ದಾರೆ ಆಲೇಶ್ ಎನ್ನುವ ಯುವಕ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಎಂದು ಟೈಪ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಜಾಹೀರಾತು ನೀಡಿ ಪ್ರೋತ್ಸಾಹಿಸಿ, ಬೆಂಬಲಿಸಿ, ಶೇರ್ ಮಾಡಿ, ಲೈಕ್ ಮಾಡಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು, ಪಾವಗಡ ಪವರ್ ನ್ಯೂಸ್.